ರೀ ಒಂದು ಲೋಕಪಾಲ ಸಲುವಾಗಿನ ಮೂಮೆಂಟ್ ಆಗಿತ್ತು, ಗೊತ್ತದ. ಅಣ್ಣಾ ಹಜಾರೆ ಅವ್ರು ಮಾಡಿದ್ದ ನೇತೃತ್ವದಲ್ಲೇ ಅದನ್ನು ಮಾಡಬೇಕು ಅಂತ. ಅದ್ರ ಜೊತೆಗೆ ಅವತ್ತು ಬಿ ಜೆ ಪಿಗರು ಸಾಕಷ್ಟಿದ್ದರು ಆ ಹೋರಾಟದಲ್ಲಿ. ಅದು ಲಾಭವೂ ತೊಗೊಂಡ್ರು ನಂತರದಲ್ಲಿ. ಆ ಒಂದು ಹೋರಾಟದಿಂದಾಗಿ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗಿಬಿಡ್ತು. ಭ್ರಷ್ಟಾಚಾರಿಯಪ್ಪ 2G 4G 5G ಏನೇನು ಎಲ್ಲ ಹೇಳಿದರು, ಜೀಜಾಯ್ದು ಅಂತ ಹೇಳಿದರು, ಮತ್ತೇನು ಹೇಳಿದ್ರು, ಎಲ್ಲ ಹೇಳಿ ಹೌದು ಭ್ರಷ್ಟರ ಸಂಘ ಅದು. ಅದಕ್ಕೆ ನಾವು ಹೊಸ ಬರ್ತಾಯಿದ್ವಿ. ನಾವು ನಿಮ್ಮ ಬ್ಲ್ಯಾಕ್ ಮನಿಯನ್ನು ನಾವು ಬಂದ ತಕ್ಷಣ 60 ದಿನಗಳಲ್ಲಿ ಎಲ್ಲರೂ ದುಡ್ಡು ಬರುವಂಗೆ ಮಾಡ್ತೀವಿ, ಬ್ಲ್ಯಾಕ್ ದುಡ್ಡು ವಾಪಸ್ ಮಾಡೋಂಗೆ ಮಾಡ್ತೀವಿ ಅಂತಂದರು. 60 ದಿನ ಹೋಗಿ 60 ತಿಂಗಳಾಯಿತು. 60 ತಿಂಗಳು ಹೋಗಿ ಮತ್ತೀಗ 120 ತಿಂಗಳು ಮುಗಿಲಿಕ್ಕೆ ಬಂತು. ಇಲ್ಲಿವರೆಗೆ ಅಂಥದ್ದು ಏನು ಸಾಹಸ ಆಗಲಿಲ್ಲ. ಆದರೆ ವಿರೋಧಿಗಳು ಮಾತ್ರ ತೊಂದರೆ ಆಗೋದಂತ ತಪ್ಪಿಲ್ಲ. ಆದರೆ ವಿರೋಧಿಗಳಲ್ಲಿ ಯಾರು ಮತ್ತು ಬಿ ಜೆ ಪಿಗೆ ಬರ್ತಾರೋ ಅವ್ರು ಸ್ವಚ್ಛಾಗಿ ಅವ್ರ ಮೇಲೆ ಕೇಸ್ ಅಲ್ಲೇ ಉಳಿದು ಇನ್ನು ನಿಂತಿಲ್ಲ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ, ಭ್ರಷ್ಟಾಚಾರ ಅಂತಂದ್ರೆ ಕೇವಲ ವಿರೋಧಿಗಳ ಆಸ್ತಿಗೆ ಅಥವಾ ಭ್ರಷ್ಟ ವ್ಯವಹಾರಕ್ಕೆ ಮಾತ್ರ ಸೀಮಿತ ಈಗಿನ ಸರ್ಕಾರ ಮಾಡಿ. ಉಳಿದವ್ರಿಗೆ ಇವತ್ತು ನೋಡ್ರಿ ಅದಾನಿ ಅಂಬಾನಿ ಅಂಥವ್ರು ಯಾವ ಎಷ್ಟೆಷ್ಟು ಇವತ್ತು ಅಂಬಾನಿ ಮದುವೆಗೆ ಒಂದು ಅಂತಾರಾಷ್ಟ್ರೀಯ ಏರ್ಪೋರ್ಟ್ನ ತಯಾರು ಮಾಡಿಕೊಡ್ತದೆ ನಮ್ಮ ಸರ್ಕಾರ. ಆದರೆ ಅದು ನಮ್ಮ ಬಡ ರೈತರು ಇವತ್ತು ನಮ್ಮ ಮಿನಿಮಮ್ ಪ್ರೈಸ್ ರೇಟ್ ಅಂದರೆ ನಮ್ಮ ಸಪೋರ್ಟಿಂಗ್ ಪ್ರೈಸ್ ನಮ್ಮ ಕೊಡ್ರಿ ಅಂತ ಕೇಳಿದರೆ ಅವ್ರು ದಿಲ್ಲಿಗೆ ಬರ್ದಂಗೆ ಇಡೀ ದಿಲ್ಲಿ ಸುತ್ತಮುತ್ತ ಒಂದು ಕೋಟೆಯನ್ನು ಕಟ್ಟಿ ಅವ್ರು ಒಳಗೆ ಬರ್ದಂಗೆ ಮಾಡಿದ್ದಾರೆ. ಇದು ಇವತ್ತಿನ ಸರ್ಕಾರ. ಇದೇನೂ ಇರಲಿ. ಈ ಮುಖ್ಯ ವಿಷಯ ಏನಪ್ಪ ಅಂತಂದ್ರೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಅದರಲ್ಲೂ ಸಂಸದರ ಬಗ್ಗೆ. ಸಂಸದರು ಅವರು ಕಾನೂನು ಮೀರಿದವರು ಅಲ್ಲ ಅನ್ನೋದಿಲ್ಲ ಸ್ಪಷ್ಟ ಆಗಿದ್ದರಿಂದಾಗಿ ಇನ್ನು ಮುಂದೆ ಅದು ನಿಲ್ಲಬಹುದು ಅಂದ್ರೆ ಆಶೆ ಮಾಡ್ಬೋದು. ಯಾಕಂದ್ರೆ ಕಾನೂನು ಸಾಕಷ್ಟು ಅದ ನಮ್ಮಲ್ಲೇ, ಆದರೆ ಪಾಲನೆ ಮಾಡೋರು ನಾವು ಸರಿ ಇಲ್ಲ ಅನ್ನೋದು ಭಾಳ ಮಹತ್ವದ. ಯಾಕಂದರೆ ಭ್ರಷ್ಟಾಚಾರನ ಸಹ ಮಾಡೋದಿಲ್ಲ. ಇವಾಗ ಎಲ್ಲ ಸರ್ಕಾರಗಳು ಎಲ್ಲರೂ ಮಾತಾಡ್ತಾರೆ. ಇವತ್ತು ನಾವು ಒಂದು ನಿನ್ನೆ ಭಾಷಣ ಕೇಳಿದ್ವಿ ನಾವು, ಸಿದ್ದರಾಮಯ್ಯನವರು ಜಬರ್ದಸ್ತಾಗಿ ಮಾತಾಡಿದ್ರೆ ಚಂದ ಮಾತಾಡಿದ್ರಿ, ಏನು ಚಂದ ಮಾತಾಡಿದ್ರಿ ಅಂತ ಹೇಳಿದ್ವಿ. 1 ಪೈಸಾ 5 ಪೈಸಾ ನಾ ಏನಾದರೂ ಭ್ರಷ್ಟರಾಗಿದ್ದರೆ ನಾ ಇವತ್ತು ರಾಜಕೀಯ ನಿವೃತ್ತಿ ಆಗ ಅಂತ ಹೇಳಿದ್ರು. ಭಾಳ ಸಂತೋಷ ರೀ, ಒಬ್ಬರೇ ಮಾತಾಡಿದ್ರು, ಭಾಳ ಸಂತೋಷದ. ಆದರೆ ನಿಜವಾಗಿಯೂ ಈ ಒಂದು ಭ್ರಷ್ಟಾಚಾರ ಅವರು ಇವರು ಆಗಿರ್ಬೋದು, ಏನೋ ಭ್ರಷ್ಟಾಚಾರದ ಆರೋಪಕ್ಕೆ ಸಿಲುಕಿದೋಗಿರ್ಬೋದು. ಇವತ್ತು ಎಷ್ಟು ಜನ ಇಲ್ಲರಿ ಭ್ರಷ್ಟಾಚಾರದ ಆರೋಪದಲ್ಲೇ. ಜೊತೆಗೆ ಅವರ ಬದಿಯಲ್ಲಿ ಡಿ.ಕೆ. ಶಿವಕುಮಾರ್ ಮೇಲೆ ಎಷ್ಟೊಂದು ಆರೋಪಗಳಿಲ್ಲ. CBI IT ED ಇವುಗಳಲ್ಲಿ ಸಿದ್ದರಾಮಯ್ಯ ಮೇಲೂ ಆರೋಪಗಳಿದ್ದಾವಲ್ಲ. ಆದರೆ ಅದಕ್ಕೆ ಅವರು ಮತ್ತೆ ಹೇಳ್ತಾರೆ ಅಷ್ಟು ಹೇಳಿ 10 ಕ್ಷಣದಲ್ಲ ಭ್ರಷ್ಟಾಚಾರ ನಿಲ್ಲಿಸಕ್ಕೆ ಆಗಿಲ್ಲ. ಹೌದು, ಅದರ ಕಾಲಾಂತರದಲ್ಲಿ ಕಾಲದಲ್ಲಿ ಕಡಿಮೆ ಮಾಡ್ತಾ ಹೋಗ್ತೀವಿ ಅನ್ನೋಂಥ ಮಾತು ಮಾತಾಡ್ತಾರೆ. ಅಂದ್ರೆ ಇವತ್ತು ಸಾರ್ವಜನಿಕವಾಗಿ ನಾವು ಒಪ್ಕೊಳ್ತಾ ಇದ್ವಿ ಭ್ರಷ್ಟಾಚಾರದ